ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ನಟಿ, ಅಗ್ನಿಸಾಕ್ಷಿ ನಟಿ ವೈಷ್ಣವಿ ಗೌಡ ವಿರುದ್ಧ ಇದೀಗ ನಟಿಗರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ಈಕೆಗೆ ಗೊತ್ತಿಲ್ವಾ ಅನ್ನುವಂಥದ್ದಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ವೈಷ್ಣವಿ ವಿರುದ್ಧ ಆಕ್ರೋಶ ಹೊರಹಾಕ್ತಿರೋದಾದ್ರೂ ಏನಕ್ಕೆ, ಕಾರಣ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಹಂಪಿಯಲ್ಲಿ 3 ದಿನಗಳವರೆಗೆ ಉತ್ಸವಕ್ಕೆ ಇದಾಗಲೇ ತೆರೆ ಬಿದ್ದಿದೆ ಸ್ನೇಹಿತರೆ. ಆದರೆ ಅಲ್ಲಿಯ ಕೆಲವು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಂದರೆ ಹಂಪಿ ಉತ್ಸವ ಆಲ್ರೆಡಿ ಎಂಡ್ ಆಗಿರುವಂಥದ್ದು, ಆದರೆ ಈಗ ವಿಡಿಯೋ ಒಂದಷ್ಟು ವೈರಲ್ ಆಗ್ತಾ ಇದೆ. ಇದೇ ಒಂದು ವಿಡಿಯೋ ವೈಷ್ಣವಿ ಗೌಡ ವಿರುದ್ಧ ಎಲ್ಲರೂ ಕೂಡ ಫ್ಯಾನ್ಸ್ ತಿರುಗಿ ಬೀಳೋದಕ್ಕೆ ಕಾರಣ ಆಗಿದೆ. ಹಾಗಾದರೆ ಹಂಪಿ ಉತ್ಸವದಲ್ಲಿ ವೈಷ್ಣವಿ ಗೌಡ ಏನು ಮಾಡಿದ್ರು? ಸೊ ಹಂಪಿ ಉತ್ಸವ ಅಂತಂದರೆ ಅದು ನಮ್ಮ ನಾಡಿನ ಸಂಸ್ಕೃತಿಯನ್ನು ತೋರಿಸುವಂಥ ಉತ್ಸವ. ಕರ್ನಾಟಕದ ಜಾನಪದ ನೃತ್ಯ ಆಗಿರ್ಬೋದು, ಜಾನಪದ ಸಂಗೀತದ ಶ್ರೀಮಂತಿಕೆಯನ್ನು ಪ್ರದರ್ಶಿಸುವಂಥ ಒಂದು ಅದ್ಭುತ ವೇದಿಕೆ ಅಂತಾನೆ ಹೇಳ್ಬೋದು. ಕದಂಬೋತ್ಸವ, ಕರಾವಳಿ ಉತ್ಸವ, ಹೀಗೆ ಕೆಲವು ಉತ್ಸವಗಳನ್ನು ಪ್ರತಿ ವರ್ಷ ಆಚರಿಸ್ತಾ ಬಂದಿರುವ ಹಿಂದಿನ ಉದ್ದೇಶವು ಅದೇ ಆಗಿರುವಂಥದ್ದು ಸ್ನೇಹಿತರೆ. ಆದರೆ ಇಂಥ ಉತ್ಸವಗಳು ಬರ್ಬರ್ತಾ ಬೇರೆದ್ದೇ ರೂಪವನ್ನು ಪಡೀತಿರೋ ಬಗ್ಗೆ ಇದಾಗಲೇ ಸಾಕಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಹಂಪಿ ಉತ್ಸವ ಯಾವ ರೀತಿಯಾಗಿ ಆಗಬಹುದು, ಬೆಂಗಳೂರಲ್ಲೂ ಕೂಡ ಉತ್ಸವ ನಡೆಯುತ್ತೆ, ಅದು ಕೂಡ ಬೇರೆ ರೀತಿಯಾಗಿ ಹೋಗ್ತಾ ಇದೆ. DJ ಆಗಿರ್ಬೋದು, ಪಾರ್ಟಿ ಸಾಂಗ್ಗಳಾಗಿರ್ಬೋದು, ಡಾನ್ಸ್ ಸಂಗೀತದ ಹೆಸರಿನಲ್ಲಿ ಬೇರೆದೇ ರೀತಿಯ ವರ್ತನೆ ಮಾಡ್ತಿರೋ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇದೀಗ ಹಂಪಿ ಉತ್ಸವದಲ್ಲಿ ಸೀತೆಯ ಪಾತ್ರಧಾರಿ ನಟಿ ವೈಷ್ಣವಿ ಗೌಡ ಅವರು ಎಕ್ಕ ರಾಜ ರಾಣಿ ಹಾಡಿಗೆ ಸೊಂಟವನ್ನು ಬಳಕಿಸಿದ್ದಾರೆ. ಇದು ಬೇಕಿತ್ತ ಅಂತ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಎಲ್ಲಿ ಯಾವ ಸಾಂಗಿಗೆ ಯಾವ ರೀತಿಯಾಗಿ ಬಟ್ಟೆ ಹಾಕಬೇಕು, ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡಬೇಕು ಅನ್ನೋದು ಗೊತ್ತಿಲ್ವಾ? ಹಂಪಿಯ ಪಾವಿತ್ರ್ಯತೆಯನ್ನು ಕಳೀತಾ ಇದ್ದಾರೆ, ತೆಗಿತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ವೇದಿಕೆ ಮೇಲೆ ಅವರನ್ನು ಶಾರದೆಯ ವರಪುತ್ರಿ ಅಂತೆಲ್ಲ ಬಣ್ಣಿಸಲಾಗುತ್ತೆ. ಅವರ ಅದ್ಭುತ ನಟನಾ ಕೌಶಲ್ಯಗಳ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾರೆ, ಹೊಗಳ್ತಾರೆ. ಆದರೆ ಬಳಿಕ ಅವರು ಈ ಹಾಡಿಗೆ ನೃತ್ಯ ಮಾಡಿರೋ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳ ಸುರಿಮಳೆನೇ ಬರ್ತಾ ಇದೆ. ಯಾವುದಾದ್ರೂ ಒಂದು ಶಾಸ್ತ್ರೀಯ ನೃತ್ಯ ಆಗಿರ್ಬೋದು ಅಥವಾ ಸೆಮಿ ಕ್ಲಾಸಿಕಲು ಯಾವುದೋ ಮಾಡಿದ್ರು ಓಕೆ, ಎಕ್ಕ ರಾಜ ರಾಣಿ ಹಾಡಿಗೆ ಏನಿದು ಹಂಪಿ ಉತ್ಸವದಲ್ಲಿ ನೃತ್ಯ ಮಾಡ್ತಿದ್ದಾರೆ, ಅದು ವೈಷ್ಣವಿ ಗೌಡನ ಅಂತ ಜನ ಕೇಳ್ತಾ ಇದ್ದಾರೆ. ಬಾರ್ ಡ್ಯಾನ್ಸ್ ಮಾಡೋದಕ್ಕೆ ಹಂಪಿ ಅಂತ ಉತ್ಸವದ ವೇದಿಕೆ ನಿಮಗೆ ಬೇಕಿತ್ತ ಅಂತ ಕಮೆಂಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ವೇ ಅಂತ ಪ್ರಶ್ನಿಸಿದ್ದಾರೆ. ಆ ಒಂದು ಪ್ರಶ್ನೆಯನ್ನು ಆಯೋಜಕರಿಗೆ ಹೇಳಬೇಕು ಅಂತ ಒಂದಷ್ಟು ಮಂದಿ ರಿಪ್ಲೈಗಳನ್ನು ಮಾಡ್ತಾ ಇದ್ದಾರೆ. ಸೊ ವೈಷ್ಣವಿ ಗೌಡ ಅವರು ಅದ್ಭುತ ನೃತ್ಯಗಾರ್ತಿ, ಹೌದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದನ್ನೇ ನೀವು ಹಂಪಿ ಉತ್ಸವದಲ್ಲೂ ಮಾಡಿ ತೋರಿಸಬಹುದಿತ್ತಲ್ವಾ? ಸೊಂಟ ಬಳಸೋದಕ್ಕೆ ಅದು ಈ ಹಾಡಿಗೆ ಇಂಥ ಸಾಂಸ್ಕೃತಿಕ ವೇದಿಕೆಯನ್ನು ಬಳಸ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಮೆಂಟ್ನಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ನಾಡಿನ ಸಂಸ್ಕೃತಿಯನ್ನು ಬೆಳಗಿಸಬೇಕಾದಂಥ ಇಂಥ ಉತ್ಸವಗಳು ಈಗೀಗ ಕೀಳು ಮಟ್ಟದ ಅಭಿರುಚಿಯನ್ನು ತೋರಿಸ್ತಿವೆ ಅಂತ ಸಾಕಷ್ಟು ಜನ ಕಿಡಿಕಾರಿದ್ದಾರೆ. ಇನ್ನು ವೈಷ್ಣವಿ ಅವರ ಕುರಿತು ಹೇಳೋದಾದರೆ, ಕನ್ನಡದ ಪ್ರೇಕ್ಷಕರಿಗೆ ಸನ್ನಿಧಿ ಅಂತಲೇ ಇವರು ಫೇಮಸ್. ಅಗ್ನಿಸಾಕ್ಷಿ ಸೀರಿಯಲ್ನ ಸನ್ನಿಧಿ ಮೂಲಕ ಸಖತ್ ಫೇಮಸ್ ಆಗಿದ್ದಂತಹ ನಟಿ ಈಗ ಸೀತಾರಾಮದ ಸೀತೆಯಾಗಿ ಮನೆ ಮಾತಾಗಿದ್ದಾರೆ. ಜೊತೆಗೆ ಬಿಗ್ ಬಾಸ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ವೈಷ್ಣವಿ ಕನ್ನಡ ಕಿರುತೆರೆ ಲೋಕದ ಫೇಮಸ್ ನಟಿ ಅಷ್ಟೇ ಅಲ್ಲ, ಹಲವು ಉತ್ಪನ್ನಗಳ ರಾಯಭಾರಿ ಕೂಡ ಹೌದು. ಜಿ ಕನ್ನಡದ ದೇವಿ ಸೀರಿಯಲ್ನಿಂದ ಇವರ ಕಿರುತೆರೆ ಪ್ರಯಾಣ ಶುರುವಾಗುತ್ತೆ. ನಂತರ ಪುನರ್ವಿವಾಹದಲ್ಲೂ ಕೂಡ ನಟಿಸಿ ಅಗ್ನಿಸಾಕ್ಷಿ ಸೀರಿಯಲ್ನ ಸನ್ನಿಧಿಯಾಗಿ ಆಯ್ಕೆ ಆಗ್ತಾರೆ. ಈ ಒಂದು ಪಾತ್ರದ ಮೂಲಕ ಅಪಾರ ಜನಮನ್ನಣೆಯನ್ನು ಪಡ್ಕೊಳ್ತಾರೆ. ಗಿರಿಗಿಟ್ಲಿ ಚಿತ್ರದ ಮೂಲಕ ನಾಯಕಿ ಆಗ್ತಾರೆ, ಹೀರೋಯಿನ್ ಆಗ್ತಾರೆ. ಭರ್ಜರಿ ಕಾಮಿಡಿ ಅನ್ನುವಂಥ ರಿಯಾಲಿಟಿ ಶೋ ನಿರೂಪಣೆಯನ್ನು ಕೂಡ ಇವರು ಮಾಡಿದರು, ಆದರೆ ಅಷ್ಟೊಂದು ಸಕ್ಸಸ್ ಆಗಿಲ್ಲ. ಅಲ್ಲಿ ಕುಣಿಯೋಣು ಬಾರ ಡ್ಯಾನ್ಸ್ ರಿಯಾಲಿಟಿ ಶೋ ಹಾಗೆ ಬಿಗ್ ಬಾಸ್ ಸೀಸನ್ 8ರಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದರು ಸ್ನೇಹಿತರೆ. ಈಗ ಈಕೆ ಹಂಪಿಯಲ್ಲಿ ಮಾಡಿರುವಂತಹ ನೃತ್ಯ, ಅದನ್ನು ಬಾರ್ ಡ್ಯಾನ್ಸ್ ಮಾಡೋದಕ್ಕೆ ಇಲ್ಲಿಗೆ ಬರಬೇಕಿತ್ತ ಅಂತ ಜನ ಕೇಳ್ತಾ ಇದ್ದಾರೆ. ಜೊತೆಗೆ ಹಾಕಿರುವಂಥ ಬಟ್ಟೆ ಆಗಿರ್ಬೋದು, ಮಾಡಿದಂಥ ಸ್ಥಳ ಆಗಿರ್ಬೋದು, ಇದು ಸರಿ ಇಲ್ಲ. ವೈಷ್ಣವಿ ಗೌಡ ನೀವು ಈ ರೀತಿಯಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ಈ ರೀತಿಯಾದಂಥ ಹಂಪಿ ಉತ್ಸವ, ಬೆಂಗಳೂರು ಉತ್ಸವ ಎಲ್ಲವೂ ಕೂಡ ಈಗ ಕಂಪ್ಲೀಟಾಗಿ ಬದಲಾವಣೆ ಆಗ್ತಾ ಇದೆ. ಉತ್ಸವದ ರೂಪದಲ್ಲಿ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ
ನಡಿಬೇಕಾಗಿದ್ದಂಥ ಸ್ಥಳದಲ್ಲಿ ಹಿಂದಿನ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು, ಜನರಿಗೆ ಒಂದಷ್ಟು ಗೊತ್ತಾಗಬೇಕು ಅಂತ ಇದ್ದಂತಹ ಕಾರ್ಯಕ್ರಮ ಈಗ ಎಲ್ಲವೂ ಕೂಡ ಎಂಟರ್ಟೈನ್ಮೆಂಟ್ ಆಗಿ ಬದಲಾಗ್ತಾ ಇದೆ. ಸೊ ಬಂದಂಥ ಎಲ್ಲರೂ ಕೂಡ ಈ ರೀತಿಯಾದಂಥ ವೆಸ್ಟರ್ನ್ ಡ್ಯಾನ್ಸ್ ಆಗಿರ್ಬೋದು ಅಥವಾ ವೆಸ್ಟರ್ನ್ ಹಾಡುಗಳಾಗಿರ್ಬೋದು, DJ ಆಗಿರ್ಬೋದು, ರಿಮಿಕ್ಸ್ ಆಗಿರ್ಬೋದು, ತುಂಡುಡುಗೆ ಬಟ್ಟೆಯನ್ನು ಹಾಕ್ಕೊಂಡು ಕೊಂಡ್ಕೊಳ್ಳೋದಾಗಿರ್ಬೋದು ಅಥವಾ ಹೀರೋಯಿನ್ಸ್ಗಳು ಬಂದರೆ ಜನ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದಷ್ಟು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡುವಂಥದ್ದಾಗಿರ್ಬೋದು. ಸೊ ಹಂಪಿಯ ಆ ಒಂದು ಸಾಂಸ್ಕೃತಿಕ ಒಂದು ಏನು ವಿಚಾರ ಇದೆ ಅದು ಎಲ್ಲಿಗೆ ಹೋಗ್ತಾ ಇದೆ, ಸೊ ಏನು ಬದಲಾವಣೆ ಆಗ್ತಾ ಇದೆ, ಯಾವ ರೀತಿಯಾಗಿ ಇನ್ನು ಮುಂದೆ ನೋಡ್ಬೋದು ನಾವು ಈ ರೀತಿಯಾದಂಥ ಉತ್ಸವಗಳನ್ನು. ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೀರಿಯಲ್, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಜೊತೆಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ.